ನಮಸ್ಕಾರ. ತುಂಬಾ ಜನ ಹೇಳ್ತಾರೆ, ನಮ್ಗೆಷ್ಟು ಔಷಧ ಮಾಡಿದ್ರು ಕಡಿಮೆ ಆಗಲ್ಲ. ಅಥವಾ ಎಲ್ಲ ರಿಪೋರ್ಟ್ಸ್ ನಾರ್ಮಲ್ ಬರುತ್ತೆ, ಬಟ್ ನಮ್ಮ ಕಷ್ಟ ಮಾತ್ರ ಕಡಿಮೆ ಆಗೋದಿಲ್ಲ. ಈ ರೀತಿ ಕಂಪ್ಲೇಂಟ್ ಮಾಡ್ತಾರೆ. ಅದಕ್ಕೆ ಬಹಳಷ್ಟು ಬಾರಿ ನಮಗೆ ದೋಷ ಹೆಚ್ಚಾಗಲಿಕ್ಕೆ ಕಾರಣವಾಗಿರುವಂಥ ಅಂಶಗಳನ್ನ ಬಿಡ್ಲಿಕ್ಕೆ ಗೊತ್ತಾಗದೇ ಇರೋದು, ಅದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗದೇ ಇರೋದೇ ಮುಖ್ಯ ಕಾರಣ ಆಗಿರುತ್ತೆ. ಇವತ್ತು ನಾವು ಪಿತ್ತದೋಷ ಹೆಚ್ಚಾದಾಗ ಏನೇನು ಲಕ್ಷಣಗಳಿರ್ತವೆ, ಅದು ಹೆಚ್ಚಾಗಲಿಕ್ಕೆ ಕಾರಣಗಳೇನೇನು, ಹೆಚ್ಚಾದಾಗ ಏನೇನು ಮಾಡಬೇಕು, ಇದೆಲ್ಲ ತಿಳ್ಕೊಳ್ಳೋಣ. ಮೊದಲನೇದಾಗಿ ಉರಿ. ದೇಹದಲ್ಲಿ ಎಲ್ಲೇ ಉರಿ ಆಯ್ತು ಅಂತಂದ್ರು ಅಲ್ಲಿ ಪಿತ್ತದ ಇನ್ವಾಲ್ವ್‌ಮೆಂಟ್ ಇದೆ ಅಂತ ಸ್ಪಷ್ಟವಾಗಿ ನಾವು ಅರ್ಥ ಮಾಡ್ಕೊಳ್ಬೋದು. ಅದು ಹೊಟ್ಟೆಯಲ್ಲಿ ಉರಿ, ಕಣ್ಣುರಿ, ಮೂತ್ರದಲ್ಲಿ ಉರಿ, ಚರ್ಮದಲ್ಲಿ ಉರಿ, ತಲೆ ಉರಿ, ಈ ತರ ಹಸ್ತಪಾದದಲ್ಲಿ ಉರಿ, ಹೀಗೆ ಯಾವುದೇ ರೀತಿಯಲ್ಲಿ ಎಲ್ಲಿಯೇ ಉರಿ ಆದ್ರೂ ಕೂಡ ಅದು ಪಿತ್ತದ ಇನ್ವಾಲ್ವ್‌ಮೆಂಟ್ ಇಂದನೇ ಆಗ್ಬೇಕು, ಸುಮ್ನೆ ಆಗೋದಿಲ್ಲ. ಹಾಗಾಗಿ ಉರಿ ಆದ ತಕ್ಷಣ ನಾ ಎಲ್ಲೋ ತಪ್ಪು ಮಾಡ್ತಿದ್ದೇನೆ, ಪಿತ್ತ ಹೆಚ್ಚಾಗುವಂಥದ್ದೇನೋ ಮಾಡ್ತಾ ಇದ್ದೇನೆ ಅಂತ ಅರ್ಥ ಮಾಡ್ಕೊಳ್ಬೇಕು. ಮತ್ತೆ ಸರಿಯಾಗಿ ನಿದ್ರೆ ಬರದೇ ಇರೋದು. ನಾನು ವಾತ ದೋಷ ಹೆಚ್ಚಾದ ಲಕ್ಷಣಗಳನ್ನು ಹೇಳುವಾಗ ನಿದ್ರಾ ನಾಶ ಅಂತ ಹೇಳಿದ್ದೆ. ಇಲ್ಲಿ ನಿದ್ರಾಲ್ಪತ ಅಂದ್ರೆ ನಿದ್ರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ, ಏನೋ ಉಷ್ಣದ ಫೀಲಿಂಗ್ ಬರುತ್ತೆ, ಈ ರೀತಿ ಆಗೋದು. ಸುಖವಾಗಿ ತಂಪಾಗಿ ನಿದ್ದೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ. ಮತ್ತೆ ರಾಗ ಅಂತ ಆಯುರ್ವೇದ ಸಂಸ್ಕೃತ ಶಬ್ದವನ್ನು ಬಳಕೆ ಮಾಡುತ್ತೆ. ಅಂದ್ರೆ ಎಲ್ಲಾದ್ರೂ ಕೆಂಪಾಗೋದಿದೆಯಲ್ಲ, ಈಗ ಎಲ್ಲೋ ಒಂದು ಸುಟ್ಟ ಹಾಗೆ ಕೆಂಪ್ ಅನ್ಸುತ್ತೆ, ಅಥವಾ ಮೂತ್ರ ಹಳದಿ ಆಗುತ್ತೆ ಹೀಗೆ, ಅಥವಾ ಗಂಟ್ಲಲ್ಲಿ ನೋಡಿದರೆ ಕೆಂಪಾಗಿದೆ, ಈ ರೀತಿ ಯಾವುದೇ ಕಡೆಯಲ್ಲಿ ಕಣ್ಣು ಕೆಂಪಾಗಿದೆ, ಹೀಗೆಲ್ಲ ಆಗೋದು ಪಿತ್ತ ಪ್ರಕೋಪದ ಲಕ್ಷಣ. ಪಿತ್ತ ಹೆಚ್ಚಾದಾಗ ಇದಾಗತ್ತೆ. ಮತ್ತೆ ದೇಹದಲ್ಲಿ ಉಷ್ಣತೆ ಜಾಸ್ತಿ ಆಗೋದು, ಅಂದ್ರೆ ಟೆಂಪರೇಚರ್ ಹೆಚ್ಚಾಗೋದು, ಮುಟ್ಟಿದಾಗ ಬಿಸಿ ಬಿಸಿ ಅನ್ಸೋದು. ಏನು ನಮಗೆ ಜ್ವರ ಬಂದಿರೋದಿಲ್ಲ, ಆದ್ರೆ ಯಾರೋ ನಮ್ಮನ್ನು ಮುಟ್ಟಿದವರು ಅಯ್ಯೋ ಇಷ್ಟೊಂದು ಬಿಸಿ ಇದೆಯಲ್ಲ ಅಂತ ಹೇಳೋದು. ಈ ಹಿಂದೆಲ್ಲ ಹಳ್ಳಿಯಲ್ಲಿ ಹೇಳ್ತಿದ್ರು ಏನಂದ್ರೆ, ಇವನಿಗೆ ಒಳ ಜ್ವರ ಇದೆ, ಅಥವಾ ಇವನಿಗೆ ಜ್ವರ ಸುಡ್ತಾ ಇದೆ ಅನ್ಸುತ್ತೆ, ಹಾಗಾಗಿ ಇವನು ದೇಹದಲ್ಲಿ ತಯಾರಾಗೋದಿಲ್ಲ, ಈ ರೀತಿ ಎಲ್ಲ ಕಮೆಂಟ್ ಮಾಡ್ತಿದ್ರು. ಅಂದ್ರೆ ಮುಟ್ಟಿದಾಗ ಬಿಸಿ ಬಿಸಿ ಅನ್ಸತ್ತೆ, ಅಥವಾ ಜ್ವರದಲ್ಲಿ ಬಿಸಿಗೆ ಕೂಡ ಕಾರಣ ಪಿತ್ತದೋಷವೇ. ಮತ್ತೆ ಎಲ್ಲಾದರೂ ಈ ಅಲ್ಸರ್ ಆಗೋದು, ಅಂದ್ರೆ ಈಗ ಮೌತ್ ಅಲ್ಸರ್, ಬಾಯಲ್ಲಿ ಹುಣ್ಣಾಗೋದು, ಅಥವಾ ದೇಹದ ಮೇಲೆ ಎಲ್ಲೋ ಒಂಥರ ಸುಟ್ಟು ಗಾಯದ ಥರ ಬೊಬ್ಬೆ ಎದ್ದು ಗಾಯ ಆಗೋದು, ಈ ರೀತಿ ಗಾಯಗಳಾಗೋದು, ಮತ್ತೆ ಅದರಲ್ಲಿ ಕೀವು ಬರೋದು, ಇದು ಪಿತ್ತದೋಷ ಹೆಚ್ಚಾಗಿರುವಂಥ ಲಕ್ಷಣ. ಮತ್ತೆ ಬೆವರು ಅತಿಯಾಗಿ ಬರೋದು. ಮೊದಲು ಅಷ್ಟೊಂದು ಬೆವರ್ತಾ ಇರಲಿಲ್ಲ, ಈಗ ಸಿಕ್ಕಾಪಟ್ಟೆ ಬೆವರು ಬರ್ತದೆ. ಕೇವಲ ಬೇಸಿಗೆಯಲ್ಲಿ ಒಂದು ಸ್ವಲ್ಪ ಬೆವರೋದು ಎಲ್ಲರಿಗೂ ಇರುತ್ತೆ, ಅಥವಾ ಪಿತ್ತ ಪ್ರಕೃತಿಯವರಿಗೆ ಸ್ವಲ್ಪ ಬೆವರು ಜಾಸ್ತಿ. ಒಂದೇ ವಾತಾವರಣದಲ್ಲಿ ಕಫ ಪ್ರಕೃತಿಯವರು ಪಿತ್ತ ಪ್ರಕೃತಿಯವರು ಇಬ್ರು ಕುತ್ಕೊಂಡಿದ್ರೆ, ಪಿತ್ತದವನು ಜೋರಾಗಿ ಬೆವರ್ತಾ ಇರ್ತಾನೆ, ಇಡೀ ಮೈ ಒದ್ದೆ ಆಗಿರುತ್ತೆ. ಕಫದವನು ಅಥವಾ ವಾತದವನು ಆರಾಮ ಕೂಲಾಗಿ ಕುತ್ಕೊಂಡಿರ್ತಾರೆ. ಇದು ವ್ಯತ್ಯಾಸ. ಹೀಗೆ ಪಿತ್ತ ದೋಷ ಹೆಚ್ಚಾದಾಗಲೂ ಕೂಡ ಅವನು ಯಾವುದೇ ಪ್ರಕೃತಿಯವನಾದರೂ ಪಿತ್ತ ಪ್ರಕೋಪದ ಸಮಯದಲ್ಲಿ ಹೆಚ್ಚಾಗಿ ಬೆವರ್ತಾನೆ. ಮತ್ತೆ ಅಮ್ಲಾಸ್ಯತ ಅಂದ್ರೆ ಬಾಯಲ್ಲಿ ಹುಳಿ ಹುಳಿ ಫೀಲ್ ಆಗೋದು, ತೇಗ್ ಬಂದರೂ ಹುಳಿ ತೇಗ್ ಬರುತ್ತೆ, ಹುಳಿ ಬಾಯಿಗೆ ಹಾಕೋದು ಬೇಡ ಅಂತ ಅನ್ಸುತ್ತೆ, ಈ ರೀತಿಯ ಲಕ್ಷಣಗಳು ಅದರಲ್ಲಿ ಇರ್ತವೆ. ಯಾಕೆಂದ್ರೆ ಆಲ್ರೆಡಿ ಬಾಯಿ ಹುಳಿ ಹುಳಿ ಅನಿಸ್ತಾ ಇರುತ್ತೆ. ಮತ್ತೆ ಈ ಉಷ್ಣಕ್ಕೆ ಸಂಬಂಧಪಟ್ಟ ವಸ್ತುಗಳು ಬೇಡ ಅಂತ ಅನ್ಸುತ್ತೆ. ಬಿಸಿಲಿಗೆ ಹೋಗೋದು ಬೇಡ, ಬೆಂಕಿ ಹತ್ರ ಹೋಗೋದು ಬೇಡ, ಉಷ್ಣ ಆಗುವಂತ ಆಹಾರ ತೆಗೆದುಕೊಳ್ಳೋದು ಬೇಡ. ತುಂಬಾ ಜನ ಆ ತರ ಹೇಳ್ತಾರೆ, ನನಗೆ ಯಾವಾಗಲೂ ಕೋಲ್ಡ್ ಆಗೋದಿಲ್ಲ, ಆದ್ರೆ ಒಂದು ಸ್ವಲ್ಪನೂ ಉಷ್ಣ ಆಗುವಂತ ಆಹಾರ ಮಾತ್ರ ಕೊಡಬೇಡಿ ಅಥವಾ ಔಷಧ ಮಾತ್ರ ಕೊಡಬೇಡಿ ಅಂತ ಹೇಳ್ತಾರೆ. ಯಾಕೆ ಅಂದ್ರೆ ಈ ಉಷ್ಣ ಅನ್ನುವ ಶಬ್ದವನ್ನು ಕೇಳಲಿಕ್ಕೆ ಅವ್ರಿಗೆ ಆಗ್ತಾ ಇರೋದಿಲ್ಲ. ಶುಂಠಿ ಎಲ್ಲ ಹಾಕಿರುವಂತ ಕಷಾಯ ಎಲ್ಲ ಕೊಡಬೇಡಿ ಮತ್ತೆ ಅಂತ ಅವರು ವಾರ್ನ್ ಮಾಡ್ತಾರೆ. ಯಾಕೆ ಅಂದ್ರೆ ದೇಹದಲ್ಲಿ ಅಷ್ಟು ಔಷ್ಣತೆ ಇರುತ್ತೆ, ಪಿತ್ತ ಪ್ರಕೋಪ ಆಗಿರುತ್ತೆ. ಬಹಳಷ್ಟು ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದ್ರೆ, ನಾವು ಯಾವುದೋ ಔಷಧ ಕೊಟ್ಟಿರ್ತೇವೆ, ನಂತರ ಒಂದು 10 ದಿವಸ 15 ದಿವಸ ಬಿಟ್ಟು ಬಂದಾಗ ನಿಮ್ಮ ಆ ಔಷಧ ನಮಗೆ ಉಷ್ಣ ಆಯ್ತು ಅಂತ. ಅರೆ, ಅದು ಹೇಗಾಗ್ಲಿಕ್ಕೆ ಸಾಧ್ಯ? ಅದ್ರೊಳಗೆ ಉಷ್ಣ ಆಗುವಂಥದ್ದು ಏನೂ ಇಲ್ವಲ್ಲ ಅಂತ ಹೇಳಿದ್ರು, ಇಲ್ಲ ನಮಗೆ ಉಷ್ಣ ಆಯ್ತು ಅಂತ. ಆಮೇಲೆ ನೋಡಿದ್ರೆ ಎಲ್ಲೋ ಒಂದು ಚಿಕ್ಕ ಪುಟ್ಟ ಆಹಾರದಲ್ಲಿ ವ್ಯತ್ಯಾಸ ಆಗಿರುತ್ತೆ, ಅವರಿಗೆ ಈ ಔಷಧದಿಂದ ಆಯ್ತು ಅಂತ ಅನ್ಸುತ್ತೆ. ಅಂದ್ರೆ ಅಷ್ಟರ ಮಟ್ಟಿಗೆ ಅವರು ಎಲ್ಲಿ ಇದರಿಂದ ಉಷ್ಣ ಅಂತ ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ. ನಾವ್ಯಾವ್ದಾದ್ರು ಒಂದು ಫುಡ್ ತಗೊಳ್ಳಿ ಅಂತ ಹೇಳಿದ್ರೆ, ಆ ಫುಡ್ ಉಷ್ಣ ಅಲ್ವಾ, ನಂಗೆ ತಗೊಂಡು ಉಷ್ಣ ಆಯ್ತು ಅಂತ. ಯಾಕೆಂದ್ರೆ ಯಾವುದೋ ಒಂದು ಚಿಕ್ಕ ಪುಟ್ಟ ಕಾರಣಕ್ಕೆ ಇವ್ರಿಗೆ ಬಾಡಿ ಹೀಟ್ ಆಗಿರುತ್ತೆ, ಅದಕ್ಕೆ ಆ ಒಂದು ಫುಡ್ ಮೇಲೆ ಅವರು ಆರೋಪ ಮಾಡಿರ್ತಾರೆ, ಅಥವಾ ಔಷಧದ ಮೇಲೆ ಆರೋಪ ಮಾಡಿರ್ತಾರೆ. ಹಾಗೆ ಅವರ ಪ್ರತಿ ಕ್ಷಣವೂ ಕೂಡ ಈ ಉಷ್ಣದಿಂದ ಹೋರಾಡೋದೇ ಆಗಿದೆ ಅನ್ನೋ ತರ ಆಗ್ಬಿಟ್ಟಿರುತ್ತೆ. ಇನ್ನು ಪಾಲಿತ್ಯ ಖಾಲಿತ್ಯ ಎಲ್ಲ ಅಂದ್ರೆ ಬಹಳ ಬೇಗ ಕೂದಲು ಹಣ್ಣಾಗೋದು, ತಲೆ ಬೋಳಾಗೋದು, ಕೂದಲು ಉದುರೋದು, ಇವೆಲ್ಲ ಈ ಪಿತ್ತದೋಷದ ಕಾರಣದಿಂದನೇ ಸಾಮಾನ್ಯವಾಗಿ ಆಗೋದು. ವಾತ ಪ್ರಕೋಪ ಆದಾಗಲೂ ಕೂಡ ಹೇರ್ ಫಾಲ್ ಆಗ್ಬೋದು, ಆದ್ರೆ ಪಿತ್ತದೋಷದಿಂದನೇ ಸಾಮಾನ್ಯವಾಗಿ ಅಥವಾ ಹೆಚ್ಚಾಗಿ ನಮಗೆ ಕೂದಲು ಬೆಳ್ಳಗಾಗೋದು ಮತ್ತೆ ಹೇರ್ ಫಾಲ್ ಆಗೋದು ಕಾಣಿಸುತ್ತೆ. ಪಿತ್ತ ಶಮನ ಆಗುವಂತ ಆಹಾರ ವಿಹಾರವನ್ನ ಇಟ್ಕೊಂಡ್ರೆ, ನಾವು ಅದನ್ನ ಸ್ವಲ್ಪ ಫಾಲೋ ಮಾಡಿದ್ರೆ ಆಟೋಮ್ಯಾಟಿಕಲಿ ಹೇರ್ ಫಾಲ್ ಆಗೋದು, ಕೂದಲು ಬೆಳ್ಳಗಾಗೋದು ಎಷ್ಟೋ ಪ್ರಮಾಣದಲ್ಲಿ ಕಡಿಮೆ ಆಗುತ್ತೆ. ಮತ್ತೆ ಸಾಮಾನ್ಯವಾಗಿ ಅವರು ತಂಪು ಬೇಕು ಅಂತ ಹೇಳ್ತಾ ಇರ್ತಾರೆ. ಉಷ್ಣ ಆಗುವಂಥದ್ದು ಯಾವುದು ಬೇಡ, ತಂಪಾಗೋದು ಬೇಕು ಅಂತ ಹೇಳ್ತಾ ಇರ್ತಾರೆ. ಮತ್ತೆ ಅವರಿಗೆ ಹೊಟ್ಟೆಯಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಸ್ವಲ್ಪ ಲೂಸ್ ಮೋಷನ್ ತರ ಆಗೋದು, ಅಥವಾ ಹೊಟ್ಟೆಯಲ್ಲಿ ಉರಿ ಉರಿ ಅನ್ಸೋದು, ಎಷ್ಟು ಊಟ ಮಾಡಿದ್ರು ಸಾಕಾಗೋದಿಲ್ಲ ಅಂತ ಅನ್ಸೋದು, ಈ ರೀತಿ ಲಕ್ಷಣಗಳು ಕಾಣಿಸ್ಕೊಳ್ತಾ ಇರುತ್ತೆ. ಮತ್ತೆ ದೌರ್ಗಂಧ್ಯ, ಅಂಗಗಂಧ ಅಂತ ಶಬ್ದವನ್ನ ಆಯುರ್ವೇದದಲ್ಲಿ ಉಪಯೋಗಿಸ್ತಾರೆ. ಅಂದ್ರೆ ಈಗ ಬೆವರೋದು ಸಹಜ,
ಆದ್ರೆ ಕೆಲವೊಬ್ಬರಿಗೆ ನೋಡಿ ಬೆವರು ಕೆಟ್ಟ ವಾಸನೆ ಬರ್ತಾ ಇರುತ್ತೆ. ಎಷ್ಟು ನೀರು ಕುಡಿದ್ರೂ ಅದು ಕಡಿಮೆ ಆಗ್ತಾ ಇರೋದಿಲ್ಲ. ಅದು ಯಾಕೆಂದ್ರೆ ಪಿತ್ತ ಪ್ರಕೋಪದ ಕಾರಣದಿಂದ. ಅದರಲ್ಲೂ ಪಿತ್ತ ಪ್ರಕೃತಿಯವರಿಗೆ ಸುಲಭವಾಗಿ ಈ ಬೆವರು ವಾಸನೆ ಜಾಸ್ತಿಯಾಗಿ ಬರುತ್ತೆ. ಮತ್ತೆ ಸಾಮಾನ್ಯವಾಗಿ ದೇಹದಲ್ಲಿ ಎಲ್ಲಿಯೇ ಕೆಟ್ಟ ವಾಸನೆ ಬರ್ತದೆ ಅಂತ ಆದ್ರೆ ಅದಕ್ಕೆ ಕಾರಣ ಪಿತ್ತದ ಇನ್ವಾಲ್ವ್‌ಮೆಂಟ್ ಇರ್ಬೋದು ಅಂತ. ನನ್ನ ಮೂತ್ರ ಯಾಕೋ ಕೆಟ್ಟ ವಾಸನೆ ಬರುತ್ತೆ ಅಂತ ಪೇಷಂಟ್ ಕಂಪ್ಲೇಂಟ್ ಮಾಡ್ತಾರೆ ಅಂತಂದ್ರೆ, ಆಗ ನಾವು ಪಿತ್ತದ ಇನ್ವಾಲ್ವ್‌ಮೆಂಟಿನ ಬಗ್ಗೆ ಯೋಚನೆ ಮಾಡ್ಬೇಕಾಗತ್ತೆ. ಎಲ್ಲೋ ಗಾಯ ಆಗಿದೆ, ಗಾಯದಿಂದ ಕೀವು ಬರ್ತಾ ಇದೆ, ಕೆಟ್ಟ ವಾಸನೆ ಬರ್ತಿದೆ. ಪಿತ್ತ ಎಲ್ಲೋ ಹಾಳಾಗಿದೆ ಅಥವಾ ಪಿತ್ತ ಸರಿ ಇಲ್ಲ ಅನ್ನೋದನ್ನ ನಮಗೆ ಅರ್ಥ ಮಾಡ್ಕೊಳ್ಬೇಕು. ಆ ಆ ಪ್ರಕಾರ ನಾವು ಚಿಕಿತ್ಸೆ ಕೊಟ್ರೆ ಅನುಕೂಲ ಆಗುತ್ತೆ. ಮತ್ತೆ ಚರ್ಮಕ್ಕೆ ಸಂಬಂಧಪಟ್ಟ ಹಲವಾರು ರೀತಿಯ ಸಮಸ್ಯೆಗಳು, ಚರ್ಮದಲ್ಲಿ ಉರಿ ಆಗೋದು, ಚರ್ಮದಲ್ಲಿ ತುರಿಕೆ ಆಗೋದು, ಆಮೇಲೆ ಈ ಬೊಬ್ಬೆಗಳು ಏಳೋದು, ಏನು ಕೆಲವು ಚರ್ಮ ರೋಗಗಳು ಹಾಗೆ ಒಂಥರ ಕೆಂಪು ಬೊಬ್ಬೆಗಳು ಎದ್ದಿರ್ತವೆ. ತುರಿಸ್ಕೊಂಡಾಗ ವಾಸನೆ ನೀರು ಬರುತ್ತೆ ಅಥವಾ ಸ್ವಲ್ಪ ಹಳದಿ ಬಣ್ಣದ ನೀರು ಬರುತ್ತೆ. ಅಲ್ಲಿ ಗಾಯ ಆಗತ್ತೆ. ಗಾಯ ಗುಣ ಆದಾಗ ಅಲ್ಲಿ ಕಪ್ಪಾಗತ್ತೆ. ಈ ರೀತಿಯ ಕಂಪ್ಲೇಂಟ್ಸ್ ಅನ್ನು ಮಾಡಿರ್ತಾರೆ. ಸೊ ಬಹುತೇಕ ಆ ಕಂಪ್ಲೇಂಟ್ಸ್ ಪಿತ್ತ ಪ್ರಕೋಪದಿಂದ ಆಗಿರುವಂತಹ ಚರ್ಮದ ರೋಗದಲ್ಲಿಯೇ ಬರುತ್ತೆ ಅಂತ. ಮತ್ತೆ ಬ್ಲೀಡಿಂಗ್ ಆಗೋದು. ಈಗ ಮೂಗಲ್ಲಿ ರಕ್ತ ಹೋಯ್ತು, ಮೂತ್ರದಲ್ಲಿ ರಕ್ತ ಹೋಯ್ತು, ಮೋಷನಲ್ಲಿ ರಕ್ತ ಹೋಯ್ತು. ಈ ರೀತಿಯ ಬ್ಲೀಡಿಂಗ್ ಡಿಸಾರ್ಡರ್ಸ್ ಇಷ್ಟೇ ಅಲ್ಲ, ಹಲವಾರು ರೀತಿಯ ಬೇರೆ ಬ್ಲೀಡಿಂಗ್ ಡಿಸಾರ್ಡರ್ಸ್ ಅಲ್ಲೂ ಕೂಡ ತಲೆಯಲ್ಲಿ ಆಗುವ ಹೆಮರೇಜಿಗೆ ಕೂಡ ಬಹಳಷ್ಟು ಬಾರಿ ಪಿತ್ತವೇ ಕಾರಣ ಆಗಿರುತ್ತೆ. ಹೀಗೆ ಹಲವಾರು ರೀತಿಯ ಬ್ಲೀಡಿಂಗ್ ಸಮಸ್ಯೆಗಳು ಪಿತ್ತದಲ್ಲಿ ಆಗ್ತವೆ. ಮತ್ತೆ ದೇಹದಲ್ಲಿ ಇನ್ಫ್ಲಮೇಷನ್ಸ್ ಆಗೋದು, ಐಟಿಸ್ ಅಂತ ಕೇಳ್ತೇವೆ ನಾವು. ಅಂದ್ರೆ ಈ ಫೆರಿಂಜೈಟಿಸ್, ಲ್ಯಾರಿಂಜೈಟಿಸ್, ಯುರೇಥ್ರೈಟಿಸ್, ಸಿಸ್ಟೈಟಿಸ್, ಗ್ಯಾಸ್ಟ್ರೈಟಿಸ್ ಈ ತರ ಬಹುತೇಕ ಈ ಇನ್ಫ್ಲಮೇಷನ್ ಉಪದ್ರವಗಳಿರ್ತಾವಲ್ಲ, ಅಂದ್ರೆ ಉರಿಯೂತ ಅಂತ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡ್ತಾರಲ್ಲ, ಹಾಗೆ ಈ ತರದ ಯಾವುದೋ ಒಂದು ಇನ್ಫೆಕ್ಷನ್ ಕಾರಣದಿಂದ ಅಥವಾ ಇನ್ಫ್ಲಮೇಷನ್ ಕಾರಣದಿಂದ ದೇಹದಲ್ಲಿ ಈ ರೀತಿಯ ಐಟಿಸ್‌ಗಳಾಗೋದಿದೆಯಲ್ಲ, ಇದು ಪಿತ್ತದೋಷದ ಪ್ರಭಾವದಿಂದನೇ ಆಗೋದು. ಸಾಮಾನ್ಯವಾಗಿ ಪಿತ್ತದೋಷದ ಇನ್ವಾಲ್ವ್‌ಮೆಂಟ್ ಅದರಲ್ಲೆಲ್ಲರಲ್ಲಿ ಇರುತ್ತೆ. ಹಾಗಾದ್ರೆ ಪಿತ್ತದೋಷ ಹೆಚ್ಚಾಗಲಿಕ್ಕೆ, ಅದು ಸಿಟ್ಟು ಮಾಡ್ಕೊಳ್ಳಿಕ್ಕೆ ನಮ್ಮ ಮೇಲೆ ಕಾರಣಗಳೇನೇನು ಅನ್ನೋದನ್ನ ನೋಡೋಣ. ಮೊದಲನೇದಾಗಿ ಕಟ್ಟು ಅಮ್ಲ ಲವಣ ಆಹಾರ ಸೇವನೆ ಮಾಡೋದು. ಅಂದ್ರೆ ಹುಳಿ, ಖಾರ, ಉಪ್ಪು ಹೆಚ್ಚಿರುವಂತಹ ಆಹಾರವನ್ನು ಸೇವನೆ ಮಾಡೋದು. ತುಂಬಾ ಜನರಿಗೆ ರುಚಿಯಾಗಿರ್ಬೇಕು ಅನ್ನೋ ಕಾರಣಕ್ಕೆ ಅದನ್ನು ಹೆಚ್ಚು ಮಾಡ್ಕೊಳ್ತಾ ಹೋದಾಗೆ ನಾಲಿಗೆ ಅದಕ್ಕೆ ಒಗ್ಗಿಕೊಳ್ತಾ ಹೋಗುತ್ತೆ. ನಾವು ಹೆಚ್ಚಾಗಿ ಸೇವನೆ ಮಾಡ್ತಾ ಹೋಗ್ತೇವೆ. ದೇಹದಲ್ಲಿ ಪಿತ್ತ ಪ್ರಕೋಪ ಆಗ್ತಾ ಹೋಗುತ್ತೆ. ಈ ತಪ್ಪನ್ನ ಮಾಡಬಾರದು ಅಂತ. ಎಲ್ಲಾ ಟೇಸ್ಟನ್ನು ನಾವು ಸೇವನೆ ಮಾಡಬೇಕು. ಖಂಡಿತ ಉಪ್ಪು, ಹುಳಿ, ಖಾರ ಕೆಟ್ಟದ್ದಲ್ಲ. ಅವುಗಳ ಬಳಕೆ ಬೇಕೇ ಬೇಕು ನಮ್ಮ ದೇಹಕ್ಕೆ. ಆದ್ರೆ ಅತಿ ಆದ್ರೆ, ಟೇಸ್ಟ್‌ನ ಹೆಸರಿನಲ್ಲಿ ಅತಿ ಆದ್ರೆ ಖಂಡಿತ ತಪ್ಪು. ತುಂಬಾ ಜನ ಅಂದ್ಕೊಳ್ತಾರೆ, ಉಪ್ಪು, ಹುಳಿ, ಖಾರ ಇಲ್ಲದೆ ಇರುವಂತ ಆಹಾರವನ್ನು ಸೇವನೆ ಮಾಡೋದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಾಗಾಗಿ ನಾನು ತುಂಬಾ ಸಪ್ಪೆ ಊಟ ಮಾಡ್ತೇನೆ, ಇದೇ ಸರಿ ಅಂತ. ಖಂಡಿತ ಆಯುರ್ವೇದ ಹಾಗೆ ಹೇಳಲ್ಲ. ಆ ರೀತಿ ಮಾಡೋದ್ರಿಂದ ಪಿತ್ತ ಕ್ಷಯ ಆಗಿ ಸಮಸ್ಯೆ ಆಗತ್ತೆ. ಹಾಗೆ ಮಾಡಬಾರ್ದು. ಇನ್ನು ತೀಕ್ಷ್ಣ ಗುಣವನ್ನು ಹೊಂದಿರುವಂತ ಆಹಾರವನ್ನು ಸೇವನೆ ಮಾಡೋದು. ಉದಾಹರಣೆಗೆ ಹಸಿಮೆಣಸಿನಕಾಯಿ ತುಂಬಾ ತಿನ್ನೋದು, ಅಥವಾ ಬೆಳ್ಳುಳ್ಳಿ. ನಾವು ಬೆಳ್ಳುಳ್ಳಿಯನ್ನು ತುಂಬಾ ಬಾರಿ ಹೊಗಳ್ಬಿಟ್ಟಿರ್ತೇವೆ. ಬಟ್ ಆ ತರ ಬೆಳ್ಳುಳ್ಳಿಯನ್ನು ತುಂಬಾ ಸೇವನೆ ಮಾಡೋದ್ರಿಂದ ದೇಹದಲ್ಲಿ ಪಿತ್ತ ಪ್ರಕೋಪ ಆಗತ್ತೆ ಅಂತ. ತುಂಬಾ ಸೇವನೆ ಮಾಡಿದ್ರೆ, ಅದರಲ್ಲೂ ವಿಶೇಷವಾಗಿ ನಮಗೆ ಆಲ್ರೆಡಿ ಉಷ್ಣ ಆಗಿದೆ ಅಥವಾ ಬೇಸಿಗೆಯ ಕಾಲ, ಅಂತ ಸಮಯದಲ್ಲಿ ನಾವು ಮತ್ತೆ ಬೆಳ್ಳುಳ್ಳಿನ ಹೆಚ್ಚೆಚ್ಚ ತಿಂದ್ರೆ ಅದು ಸರಿಯಲ್ಲ. ಈಗ ಉದಾಹರಣೆಗೆ ಎಳ್ಳನ್ನು ನಾನು ಎಷ್ಟು ಬಾರಿ ಪ್ರತಿ ವಿಡಿಯೋದಲ್ಲಿ ಹೊಗಳ್ತೇನೆ. ಇವ್ರು ಇಷ್ಟೆಲ್ಲ ಹೊಗಳ್ತಿದ್ದಾರೆ, ಹಾಗಾಗಿ ನಾನು ತಿಂತೇನೆ ಅಂತ ಎಳ್ಳನ್ನು ಅತಿಯಾಗಿ ತಿಂದ್ರೆ, ಅಂದ್ರೆ ದಿವಸಕ್ಕೊಂದು 50 ಗ್ರಾಂ ಎಳ್ಳು ತಿಂತಾನೆ ಒಬ್ಬ ಮನುಷ್ಯ ಅಂತಂದ್ರೆ, ಒಂದು ವೇಳೆ ಒಂದು ಪಿತ್ತ ಪ್ರಕೃತಿ ಆಗಿದ್ರೆ ಅಥವಾ ಪಿತ್ತ ಪ್ರಕೋಪ ಆಗುವಂತಹ ದೇಶ, ಕಾಲ ಅಥವಾ ವಯಸ್ಸು ಅವಂದಾಗಿದ್ರೆ, ಅಥವಾ ಪಿತ್ತ ಪ್ರಕೋಪ ಆಗಿ ಯಾವುದೋ ರೋಗ ಬಂದಿದೆ ಅಂತ ಆದ್ರೆ, ಅಂತ ಸಂದರ್ಭದಲ್ಲೆಲ್ಲ ಆ ಎಳ್ಳು ಅವರಿಗೆ ತುಂಬಾ ಸಮಸ್ಯೆ ಉಂಟು ಮಾಡುತ್ತೆ. ಅದರ ಅರ್ಥ ಎಳ್ಳು ತಿನ್ನಬಾರ್ದು ಅಂತಲ್ಲ. ಅಂದ್ರೆ ಪಿತ್ತ ಪ್ರಕೃತಿಯ ದೇಹ ಅಥವಾ ಪಿತ್ತದೋಷ ಸಮಸ್ಯೆ ಹೆಚ್ಚಾಗಿದೆ, ಹಾಗಾಗಿ ನಾನು ಎಳ್ಳು ತಿನ್ನಲ್ಲ ಅಂತ ಹೇಳಬೇಕು ಅಂತಿಲ್ಲ. ಪ್ರಮಾಣ ಕಡಿಮೆ ಇರಬೇಕು ಅಂತ. ಅಗಸೆ ಬೀಜ, ತುಂಬಾ ಜನ ಅಗಸೆ ಬೀಜವನ್ನ ವಿಡಿಯೋದಲ್ಲಿ ಕೇಳಿ, ಯಾರ್ಯಾರು ಹೇಳಿದ್ದು ಕೇಳಿ ಅಗಸೆಯನ್ನು ಸಿಕ್ಕಾಪಟ್ಟೆ ಉಪಯೋಗಿಸ್ತಾ ಇರ್ತಾರೆ. ಅದು ಕೂಡ ಅತಿಯಾದ್ರೆ ಕೆಟ್ಟದ್ದೇ. ಹಾಗಾಗಿ ಈ ಒಂದು ಕೆಲವೊಂದು ಎಕ್ಸಾಂಪಲ್ ನಾನು ಕೊಟ್ಟೆ. ಈ ರೀತಿ ತೀಕ್ಷ್ಣ ಗುಣ ಇರುವಂತಹ ದ್ರವ್ಯಗಳನ್ನು ನಾವು ಅತಿಯಾಗಿ ಸೇವನೆ ಮಾಡಿದ್ರೆ ಆಗ ಪಿತ್ತ ಪ್ರಕೋಪ ಆಗತ್ತೆ. ಮತ್ತೆ ಬಿಸಿಲಿಗೆ ಮೈ ಒಡ್ಡೋದು. ಬಿಸಿಲಿಗೆ ಮೈ ಒಡ್ಡದೇ ಇರೋದು ಎಷ್ಟು ಕೆಟ್ಟದ್ದೋ, ಹಾಗೆ ಅತಿಯಾಗಿ ಬಿಸಿಲಿಗೆ ಮೈ ಒಡ್ಡೋದು ತಪ್ಪು ಅಂತ. ನೀವು ಹಿಂದಿನ ಇವರೆಲ್ಲ ನೋಡಿರ್ಬೋದು, ಬಿಸಿಲಿಗೆ ಹೋಗುವಾಗ ತಲೆಗೆ ಬಿಳಿ ಬಣ್ಣದ ಟೊಪ್ಪಿಯನ್ನು ಅಥವಾ ರುಮಾಲನ್ನು ಸುತ್ತಕೊಂಡು ಹೋಗ್ತಾರೆ. ಯಾಕೆಂದ್ರೆ ಬಿಸಿಲಿಗೆ ಅತಿಯಾಗಿ ನಾವು ಮೈ ಒಡ್ಡಿದ್ರೆ ಆಗ ಸಮಸ್ಯೆ ಆಗುತ್ತೆ. ಹಾಗಾಗಿ ಬಿಸಿಲಿಗೆ ಅತಿಯಾಗಿ ಮೈ ಒಡ್ಡುವಂತ ಪರಿಸ್ಥಿತಿ ಇದೆ ಅಂತ ಆದ್ರೆ, ಆಗ ಸ್ವಲ್ಪ ಬಿಳಿ ಬಣ್ಣದ ಬಟ್ಟೆ ಅಥವಾ ತಲೆಯನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳೋಕೆ ಏನಾದರೂ ಹಾಕೊಂಡು ಬಿಸಿಲಿಗೆ ಹೋಗೋದು ಹೆಚ್ಚು ಒಳ್ಳೆಯದು. ಕ್ಷುಧ, ತೃಷ್ಣ, ನಿದ್ರಾ, ವೇಗಧಾರಣ. ಅಂದ್ರೆ ವೇಗಧಾರಣ ನಮ್ಮ ನ್ಯಾಚುರಲ್ ರಜಸ್ ಅನ್ನು ತಡೆಯೋದಿದೆಯಲ್ಲ, ಅದು ವಾತ ಪ್ರಕೋಪ ಮಾಡುತ್ತೆ ಅಂತ ನಾವು ಹಿಂದಿನ ವಿಡಿಯೋದಲ್ಲಿ ನೋಡಿದ್ದೇವೆ. ಪಿತ್ತ ಪ್ರಕೋಪಕ್ಕೆ ಕೂಡ ಹಲವಷ್ಟು ರೀತಿಯ ವೇಗಧಾರಣೆಗಳು ಕಾರಣ ಆಗ್ತವೆ. ಉದಾಹರಣೆಗೆ ನಾವು ಹಸಿವೆ ಆಗಿದೆ ಆದ್ರೂ ಊಟ ಮಾಡೋದಿಲ್ಲ, ಆಗ ವಾತ ಪಿತ್ತ ಎರಡು ಪ್ರಕೋಪಿತ ಆಗುತ್ತೆ. ಬಾಯಾರಿಕೆ ಆಗಿದೆ, ನೀರು ಕುಡಿಯೋದಿಲ್ಲ. ನಿದ್ರೆ ಬರ್ತಾ ಇದೆ, ನಿದ್ದೆ ಸರಿಯಾಗಿ ಮಾಡೋದಿಲ್ಲ, ಅಥವಾ 8 ತಾಸು ನಿದ್ದೆ ಮಾಡಬೇಕಿತ್ತು, ಅಥವಾ ನನ್ನ ಪ್ರಕೃತಿಗೆ ಕನಿಷ್ಠ 7 ತಾಸು ನಿದ್ದೆ ಮಾಡಬೇಕಿತ್ತು, ನಾನು ನಿದ್ದೆ ಮಾಡೋದು 4 ತಾಸು. ಈ ರೀತಿ ಆದಾಗ ಖಂಡಿತ ಪಿತ್ತ ಪ್ರಕೋಪ ಆಗತ್ತೆ. ನೀವು ಗಮನಿಸಿ ನೋಡಿ ಬೇಕಿದ್ರೆ, ಒಂದು 4-5 ದಿವಸ ನಿದ್ದೆ ಕಡಿಮೆ ಮಾಡಿದ್ರೆ ಆಗ 6ನೇ ದಿವಸ ಮೈಯೆಲ್ಲ ಉರಿ ಅನ್ಸ್ಲಿಕ್ಕೆ ಶುರುವಾಗತ್ತೆ. ಒಂಥರ ದೇಹದಲ್ಲಿ ಜ್ವರ ಬಂದಂಗೆ ಫೀಲಿಂಗ್ ಆಗುತ್ತೆ, ಸಿಕ್ಕಾಪಟ್ಟೆ ಸಿಟ್ಟು ಬರುತ್ತೆ. ಇದೆಲ್ಲ ಯಾಕೆ ಅಂದ್ರೆ ಪಿತ್ತ ಪ್ರಕೋಪದ ಕಾರಣದಿಂದ ಆಗುವಂಥದ್ದು. ಮತ್ತೆ ಫರ್ಮೆಂಟೆಡ್ ಫುಡ್ ಅನ್ನು ತೆಗೆದುಕೊಳ್ಳೋದ್ರಿಂದ, ಈ ಹುಳಿ ಬರ್ಸಿರುವಂತಹ ಐಟಮ್ಸ್,
ಇಡ್ಲಿ ಮಾಡ್ಲಿಕ್ಕೆ, ದೋಸೆ ಮಾಡ್ಲಿಕ್ಕೆ ಚೆನ್ನಾಗಿ ಹುಳಿ ಬಂದಿರುವಂಥ ಹಿಟ್ಟಿನಿಂದನೇ ಪ್ರತಿನಿತ್ಯ ಅದನ್ನೇ ಹೆಚ್ಚಾಗಿ ಸೇವನೆ ಮಾಡೋದು. ಅದು ಅದರಲ್ಲಿ ಬ್ಯಾಕ್ಟೀರಿಯಾ ತುಂಬಾ ಚೆನ್ನಾಗಿರುತ್ತೆ, ಹಾಗಾಗಿ ನಾನು ತಿಂತೇನೆ ಅಂತ. ಹಾಗೆ ಯಾವುದು ಅತಿಯಾದ್ರೂ ಕೂಡ ಕೆಟ್ಟದ್ದೇ. ಹಾಗೆ ಫರ್ಮೆಂಟೆಡ್ ಫುಡ್ ಐಟಮ್ಸ್ ಅನ್ನು ಅತಿಯಾಗಿ ಸೇವನೆ ಮಾಡೋದು ಸರಿಯಲ್ಲ. ಇನ್ನೊಂದು ತುಂಬಾ ಮಜವಾಗಿರೋದೇನು ಅಂತಂದ್ರೆ, ನನಗೆ ಹೀಟ್ ಆಗತ್ತೆ, ಹಾಗಾಗಿ ನಾನು ಮೊಸರು ತಿಂತೇನೆ ತುಂಬಾ ಅಂತ. ತುಂಬಾ ಜನ ಆ ಥರ ಹೇಳ್ತಾರೆ. ನಾನು ಎಷ್ಟು ಮೊಸರು ತಿಂತೇನೆ, ಇದು ಮಾಡ್ತೇನೆ, ಆದ್ರೂ ಹೀಟ್ ಕಡಿಮೆ ಆಗೋದಿಲ್ಲ, ಪಿತ್ತ ಕಡಿಮೆ ಆಗೋದಿಲ್ಲ ಅಂತ. ಮೊಸರಿನಿಂದ ಪಿತ್ತ ಹೆಚ್ಚಾಗ್ಬೋದೇ ಹೊರತು ಕಡಿಮೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಹುಳಿ ಆಗದೇ ಇರುವಂತ ಮೊಸರಾದ್ರೆ ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ ಅಂತ ಹೇಳ್ಬೋದು. ಆದ್ರೆ ಸ್ವಲ್ಪ ಸ್ವಲ್ಪ ಹುಳಿಯಾಗಿರುವಂತ ಮೊಸರಾದ್ರಂತೂ ಪಿತ್ತ ಪ್ರಕೋಪ ಆಗ್ಲೇಬೇಕು. ಅದರ ಅರ್ಥ ಮೊಸರನ್ನ ತಿನ್ಲೇಬಾರದು ಅಂತಲ್ಲ, ಸ್ವಲ್ಪ ಲಿಮಿಟ್ ಅಲ್ಲಿ ಸೇವನೆ ಮಾಡೋದು ಒಳ್ಳೇದು. ತುಂಬಾ ಪಿತ್ತ ಪ್ರಕೋಪ ಆಗಿದೆ ಅಂದ್ರೆ ಮೊಸರು ಬಿಡೋದು ಒಳ್ಳೇದು, ಅದು ಸರಿ ಆಗೋವರೆಗೆ. ಆಮೇಲೆ ಮತ್ತೆ ತೆಗೆದುಕೊಳ್ಬಹುದು. ಮತ್ತೆ ಉಪವಾಸ ಮಾಡೋದು. ಉಪವಾಸ ಮಾಡೋದು ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಆದ್ರೆ ಅದು ಅತಿಯಾದ್ರೆ ವಾತ, ಪಿತ್ತ 2 ಜಾಸ್ತಿ ಆಗುತ್ತೆ. ಖಂಡಿತ ಕಷ್ಟಪಡಬೇಕಾಗತ್ತೆ. ತುಂಬಾ ಜನ ಏನ್ ಮಾಡ್ತಾರೆ ಅಂತಂದ್ರೆ, ಬೆಳಿಗ್ಗೆ ಸಿಕ್ಕಾಪಟ್ಟೆ ಹಸಿವೆ ಆಗ್ತಾ ಇರುತ್ತೆ, ಆದ್ರೂ ಗಡಿಬಿಡಿಯಲ್ಲಿ ಊಟ ಮಾಡದೇ ಇರೋದು. ಮಧ್ಯಾಹ್ನ ತುಂಬಾ ಹಸಿವೆ ಆಗ್ತಾ ಇರುತ್ತೆ, ಮನೆಗೆ ಹೋಗಿ ಮುಟ್ಲಿಕ್ಕೆ ತುಂಬಾ ಲೇಟ್ ಇದೆ, ಮನೆಗೆ ಹೋದ ನಂತರ ಊಟ ಮಾಡೋಣ ಅಂತ 4 ಗಂಟೆಗೋ 5 ಗಂಟೆಗೋ ಊಟ ಮಾಡೋದು. ಈ ರೀತಿ ಮಾಡಿದಾಗ ಪಿತ್ತ ಪ್ರಕೋಪ ಖಂಡಿತ ಆಗುತ್ತೆ. ಹಸಿವೆ ಆಯ್ತು, ಹೊಟ್ಟೆ ನನಗೆ ಊಟ ಕೊಡಪ್ಪ ಅಂತ ಕೇಳ್ತಾ ಇದೆ ಅಂತ ಆದ್ರೆ, ನಾವು ಆಗ ಊಟ ಕೊಡಬೇಕು. ಇಲ್ಲ ಅಂದ್ರೆ ಅಲ್ಲಿ ಸಿಟ್ಟು ಪ್ರಜ್ವಲಿತ ಆಗ್ತದೆ ಅಂತ. ಅಗ್ನಿಯ ಕೋಪಕ್ಕೆ ನಾವು ತುತ್ತಾಗಬೇಕಾಗತ್ತೆ. ಈ ಪಿತ್ತ ಪ್ರಕೃತಿಯವರಿಗೆ ಮತ್ತೆ ಪಿತ್ತ ವಿಕೃತಿ ಆದಾಗ ಸಿಟ್ಟು ಜಾಸ್ತಿ ಆಗತ್ತೆ, ಅಥವಾ ಚಿಕ್ಕ ಚಿಕ್ಕದಕ್ಕೂ ಇರಿಟೇಷನ್ ಆಗತ್ತೆ. ಅದಕ್ಕೆಲ್ಲ ಕಾರಣ ಇದೇನೆ. ಇಲ್ಲಿ ಈ ತರ ತಪ್ಪುಗಳಿಂದಾನೇ ಮುಖ್ಯವಾಗಿ ಆಗುವಂಥದ್ದು. ಪಿತ್ತ ಪ್ರಕೃತಿಯವರಿಗೆ ಸ್ವಲ್ಪ ಸಿಟ್ಟು ಜಾಸ್ತಿ ಅನ್ನೋದು ನಿಜ. ಇನ್ನು ಬೆಂಕಿಯ ಮುಂದೆ ತುಂಬಾ ಹೊತ್ತು ಕೂತ್ಕೊಳ್ಳೋದು, ಯಾವುದೋ ಫ್ಯಾಕ್ಟರಿಯಲ್ಲಿ ವರ್ಕ್ ಮಾಡುವಂಥವ್ರು, ಅಥವಾ ಹೋಮ ಹವನಕ್ಕೆ ಕುಳಿತುಕೊಳ್ಳುವಂಥವ್ರು, ಅಂಥವರಿಗೆ ಸಾಮಾನ್ಯವಾಗಿ ನಾವು ಪಿತ್ತಕ್ಕೆ ಸಂಬಂಧಪಟ್ಟ ಕಾಯಿಲೆಯನ್ನ ಎಕ್ಸ್ಪೆಕ್ಟ್ ಮಾಡಲೇಬೇಕು ಅಂತ. ಕೆಲವೊಬ್ರು ಪುರೋಹಿತರು ಬರ್ತಾರೆ, ಅವರಿಗೆ ಚರ್ಮದ ರೋಗನೋ ಅಥವಾ ಸಿಕ್ಕಾಪಟ್ಟೆ ಆಸಿಡಿಟಿನೋ ಇದೇ ಆಗಿರುತ್ತೆ. ಅವ್ರು ಕೇಳಿದ್ರೆ, ಅಯ್ಯೋ ನಾವು ಸಿಕ್ಕಾಪಟ್ಟೆ ಒಳ್ಳೆ ಆಹಾರ ತಗೊಳ್ತೇವೆ, ಎಲ್ಲಿಯೂ ಕೂಡ ಉಪ್ಪು ಹುಳಿ ಖಾರ ಜಾಸ್ತಿ ಮಾಡಲ್ಲ, ಬೆಳ್ಳುಳ್ಳಿ ಅಂತೂ ತಿನ್ನೋದೇ ಇಲ್ಲ, ಈರುಳ್ಳಿ ಕಡಿಮೆ, ಈ ತರ ಎಲ್ಲ ಅವರು ಎಕ್ಸ್‌ಪ್ಲೇನ್ ಮಾಡ್ತಾ ಇರ್ತಾರೆ. ಹಸಿಮೆಣಸಿನಕಾಯಿ ಮನೆಗೆ ತರೋದೇ ಇಲ್ಲ, ಹೀಗೆಲ್ಲ. ಆದ್ರೆ ಅದಕ್ಕೆ ಕಾರಣ ಅವರು ಬೆಂಕಿಯ ಮುಂದೆ ತುಂಬಾ ಹೊತ್ತು ಕೂತ್ಕೊಂಡಿರೋದಾಗಿರುತ್ತೆ. ಬೆಂಕಿ ಮುಂದೆ ಎಷ್ಟು ಹೆಚ್ಚೊತ್ತು ಕೂತ್ಕೊಳ್ತೀವೋ ಅಷ್ಟು ನಮ್ಗೆ ಪಿತ್ತ ಪ್ರಕೋಪ ಆಗ್ಲಿಕ್ಕೆ ಕಾರಣ ಆಗತ್ತೆ. ಅದಕ್ ಹೇಳ್ಬೋದು ಅವರು ಆ ತರ ಹೇಳಿದಾಗ. ನನ್ನ ಉಳಿದ ಯಾರು ಪೌರೋಹಿತ್ಯ ಮಾಡ್ಲಿಕ್ಕೆ ಬಂದಂತವ್ರು ಉಳಿದವ್ರು ಇರ್ತಾರಲ್ಲ, ಅವ್ರಿಗೆ ಯಾರಿಗೂ ಕೂಡ ಆ ತರ ಸಮಸ್ಯೆ ಆಗೋದಿಲ್ಲ, ನನಗೆ ಮಾತ್ರ ಯಾಕಾಗತ್ತೆ ಅಂತ. ಯಾಕೆ ಅಂದ್ರೆ ಕೆಲವೊಬ್ರಿಗೆ ಲೇಟ್ ಆಗುತ್ತೆ, ಕೆಲವೊಬ್ರಿಗೆ ಬೇಗ ಆಗುತ್ತೆ. ಅದು ನಮ್ಮ ಪ್ರಕೃತಿ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ. ಹಿಂದಿಂದ ನಾವು ಯಾವ ತರದ ಆಹಾರ, ಯಾವ ತರ ದಿನಚರಿ ಇಟ್ಕೊಂಡಿರ್ತೇವೆ ಅನ್ನೋದು ಒಂದು. ಇನ್ನೊಂದು, ನಮ್ಮ ಪ್ರಕೃತಿ ಯಾವುದು ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಎಲ್ಲರಿಗೂ ಒಂಥರ ಆಗ್ಬೇಕು ಅನ್ನೋದಿಲ್ಲ. ಇನ್ನು ಆಲ್ಕೋಹಾಲ್, ಸ್ಮೋಕಿಂಗ್, ಗುಟ್ಕಾ ಇಂಥವುಗಳು ಪಿತ್ತ ಪ್ರಕೋಪವನ್ನು ಉಂಟು ಮಾಡ್ತವೆ. ಅದರಲ್ಲೂ ಈ ಮದ್ಯಪಾನ ಇದೆಯಲ್ಲ, ಇದು ಪಿತ್ತ ಪ್ರಕೋಪಕ್ಕೆ ಬೆಸ್ಟ್ ಕಾರಣ. ಹಾಗಾಗಿ ಅಂಥ ಚಟಗಳನ್ನ ಬಿಟ್ರೆ ಮನಸ್ಸಿಗೂ ಒಳ್ಳೇದು, ದೇಹಕ್ಕೂ ಒಳ್ಳೇದು. ನಿಧಾನವಾಗಿ ಆದ್ರೂ ಅದನ್ನು ಬಿಡ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಮತ್ತೆ ಸಿಟ್ಟು ಮಾಡ್ಕೊಳ್ಳೋದು. ಈ ಪಿತ್ತ ಪ್ರಕೋಪ ಆದಾಗ ಸಿಟ್ಟು ಬರುತ್ತೆ ಅನ್ನೋದು ನಿಜ. ಇನ್ನು ಸಿಟ್ಟು ಮಾಡ್ಕೊಳ್ಳೋದಿದೆಯಲ್ಲ, ಸ್ವಲ್ಪ ಶಾಂತತೆಯನ್ನು ತಂದುಕೊಳ್ಳದೇನೆ ಸಣ್ಣ ಸಣ್ಣದಕ್ಕೂ ಕಿರಿಕಿರಿ ಆಗಿ ಏನ್ ಸಿಟ್ಟು ಮಾಡ್ಕೊಳ್ಳೋದು, ಬೈಯೋದು, ಈ ತರ ಕಿರಿಕಿರಿ ಮಾಡ್ಕೊಳ್ತಾ ಇರೋದು, ಇವೆಲ್ಲ ಪಿತ್ತ ಪ್ರಕೋಪವನ್ನ ಉಂಟು ಮಾಡುತ್ತೆ ಅಂತ. ಹಾಗಾಗಿ ನಾವು ಆದಷ್ಟು ಮಾನಸಿಕವಾಗಿ ಕೂಲ್ ಆಗಿದ್ರೆ, ಅಂದ್ರೆ ತಂಪು ಎಷ್ಟು ತಂಪಾಗ್ತೀವೋ ಅಷ್ಟು ಪಿತ್ತ ಶಮನ ಆಗತ್ತಲ್ಲ. ಹಾಗಾಗಿ ಕೂಲ್ ಅಂತ ನಮ್ಗೆ ನಾವೇ ಹೇಳ್ಕೊಳ್ತಾ ಇದ್ರೆ ಪಿತ್ತ ಶಮನ ಆಗ್ಲಿಕ್ಕೆ ಅನುಕೂಲ ಆಗುತ್ತೆ. ಹಾಗಾದ್ರೆ ಈ ಪಿತ್ತವನ್ನ ಹೇಗೆ ಕಂಟ್ರೋಲ್ ಇಟ್ಕೊಳ್ಳೋದು? ಈ ವಾತ, ಪಿತ್ತ, ಕಫ ಎಲ್ಲವೂ ಬೇಕು. ಆದ್ರೆ ಅವುಗಳನ್ನ ನಾವು ನಮ್ಮ ಹದ್ದುಬಸ್ತಲ್ಲಿ ಇಟ್ಕೊಳ್ಬೇಕಪ್ಪ. ಈಗ ನಾವು ನಮ್ಮ ರಥಕ್ಕೆ ಇರುವಂತ 3 ಕುದುರೆಗಳು ಅಂತ ಇಟ್ಕೊಳ್ವಾ. ಅದರಲ್ಲಿ ಯಾವ ಕುದುರೆ ಹುಚ್ಚಿಡಿದ್ರೂ ಮುಗೀತು, ನಾವು ಹಾಳಾಗಿ ಹೋಗೋದೆ. ಹಾಗಾಗಿ ಈ ಕುದುರೆಗಳನ್ನ ಫುಲ್ಲಿ ಕಂಟ್ರೋಲ್ ಇಟ್ಕೊಳ್ಳಿಕ್ಕೆ ಒಂದಿಷ್ಟು ವ್ಯವಸ್ಥೆ ಇದೆ. ಆ ಕುದುರೆ ಮನ್ಸಿಗೆ ಬಂದಂಗೆ ಆಡ್ತಾ ಇದೆ ಅಂದ್ರೆ ಅದನ್ನ ಕಂಟ್ರೋಲ್ ಮಾಡಬೇಕು. ಇದು ಮನ್ಸಿಗೆ ಬಂದಂಗೆ ಆಡ್ತಾ ಇದೆ, ಇದನ್ನ ಕಂಟ್ರೋಲ್ ಮಾಡಬೇಕು. ಈ ರೀತಿ ನಾವು ಎಲ್ಲವನ್ನ ಕಂಟ್ರೋಲ್ ಇಟ್ಕೊಳ್ಬೇಕು. ಈ ಪಿತ್ತವನ್ನ ಕಂಟ್ರೋಲ್ ಇಟ್ಕೊಳ್ಳೋದು ಹೇಗೆ ಅಂತಂದ್ರೆ, ನಾವು ಒಂದ್ 4-5 ವಿಷಯಗಳನ್ನು ನೋಡೋಣ. ಮೊದಲನೇದಾಗಿ, ಮಧುರ ತಿಕ್ತ ಕಷಾಯ ರಸ ಇರುವಂತ ಆಹಾರವನ್ನ ಸೇವನೆ ಮಾಡೋದು. ಸಾಮಾನ್ಯವಾಗಿ ಅವರಿಗೆ ಅಂತ ಆಹಾರವೇ ಬೇಕು ಅಂತ ಅನ್ಸುತ್ತೆ. ಅನ್ಸದೆ ಹೋದ್ರೂ ಕೂಡ ಪಿತ್ತ ಪ್ರಕೋಪ ಆಗಿದೆ ಅಂತ ಸ್ಪಷ್ಟ ಆದ್ರೆ ಆಗ ಅಂತಹ ಆಹಾರವನ್ನ ಹೆಚ್ಚಾಗಿ ಸೇವನೆ ಮಾಡಬೇಕು. ಮಧುರ ಅಂದ್ರೆ ಸಿಹಿ ಇರುವಂತದ್ದು. ಅಂದ್ರೆ ಅದರ ಅರ್ಥ ಸಕ್ಕರೆ, ಜೇನುತುಪ್ಪ ಅಥವಾ ಬೆಲ್ಲ ತುಂಬಾ ಸೇವನೆ ಮಾಡಬೇಕು ಹಾಗಲ್ಲ. ನ್ಯಾಚುರಲಿ ಸ್ವೀಟ್ ಇರುತ್ತಲ್ಲ. ಉದಾಹರಣೆಗೆ ಚಿಕ್ಕು ಹಣ್ಣು ಅಥವಾ ಸೀತಾಫಲ, ಚೆನ್ನಾಗಿ ಹಣ್ಣಾಗಿರುವಂತ ಮಾವಿನ ಹಣ್ಣು, ಹಾಲು, ತುಪ್ಪ, ಈ ತರ ಸಿಹಿ ನ್ಯಾಚುರಲಿ ಆಗಿರುವಂತ ಆಹಾರ ಪದಾರ್ಥಗಳನ್ನು ಹೆಚ್ಚಾಗಿ ಸೇವನೆ ಮಾಡಬೇಕು. ಹಣ್ಣುಗಳಲ್ಲಿ ಈ ಮೂಸಂಬಿ ಅಥವಾ ಕಿತ್ತಳೆ ಹಣ್ಣು ಇವು ಹುಳಿ ಇದ್ರೆ ಅವು ಪಿತ್ತ ಪ್ರಕೋಪವನ್ನೇ ಮಾಡ್ತವೆ ಹೊರತು ಅವು ಶಮನ ಮಾಡೋದಿಲ್ಲ. ಅದೇ ಸ್ವೀಟ್ ಆಗಿದ್ರೆ ಶಮನಕ್ಕೆ ಅನುಕೂಲ ಮಾಡ್ತವೆ. ಆದ್ರೂ ಕೂಡ ಅದ್ರಲ್ಲಿ ಒಂದ್ ಸ್ವಲ್ಪ ಹುಳಿ ಗುಣ ಇರುತ್ತಲ್ಲ, ಹಾಗಾಗಿ ಪಿತ್ತಕ್ಕೆ ಅದಷ್ಟು ಒಳ್ಳೆದಲ್ಲ. ಇನ್ನು ಶೀತ ಆಹಾರ ವಿಹಾರ ಅಂದ್ರೆ ಎಲ್ಲೆಲ್ಲಿ ತಂಪು ಮಾಡ್ಕೊಳ್ಳಿಕ್ಕೆ ಸಾಧ್ಯವೋ ಅಲ್ಲೆಲ್ಲ ತಂಪಾಗಿರ್ಲಿಕ್ಕೆ ಪ್ರಯತ್ನ ಮಾಡೋದು. ಮನೆಯಲ್ಲಿ ತಂಪು ಕೋಣೆಯಲ್ಲಿ ಇರೋದು, ಅಥವಾ ಬೆಳದಿಂಗಳ ಬೆಳಕಿನಲ್ಲಿ ಸ್ವಲ್ಪ ಹೆಚ್ಚೊತ್ತು ಕಾಲ ಕಳೆಯೋದು, ತಣ್ಣೀರಿನ ಸ್ನಾನ ಮಾಡೋದು, ತಂಪು ಗುಣವನ್ನು ಹೊಂದಿರುವಂತ ಆಹಾರವನ್ನು ಹೆಚ್ಚಾಗಿ ಸೇವನೆ ಮಾಡೋದು. ಉದಾಹರಣೆಗೆ ಬೂದುಗುಂಬಳಕಾಯಿ ಜ್ಯೂಸ್ ಕುಡಿಯೋದು, ಹಾಲನ್ನವನ್ನು ಊಟ ಮಾಡೋದು, ಹಾಲಿಗೆ ಖರ್ಜೂರ ಹಾಕೊಂಡು ಸೇವನೆ ಮಾಡೋದು. ಈ ತರ ಹಲವಾರು ಉದಾಹರಣೆಗಳನ್ನು ಕೊಡ್ಬೋದು. ಅವುಗಳನ್ನ
ಆದಷ್ಟು ತಂಪಾಗಿರುವಂಥದ್ದು ಫಾಲೋ ಮಾಡಬೇಕು. ಇನ್ನು ಈ ಹಾಲು, ಬೆಣ್ಣೆ, ತುಪ್ಪ ಇವುಗಳು ಸಿಕ್ಕಾಪಟ್ಟೆ ಹೆಲ್ಪ್‌ಫುಲ್ ಆಗ್ತವೆ. ನಾನು ಈ ಉಷ್ಣ ಕಾಲದಲ್ಲಿ ಅಥವಾ ಪಿತ್ತ ಕಾಲದಲ್ಲಿ ಪಿತ್ತ ಪ್ರಕೋಪದಿಂದ ಆಗಿರುವಂಥ ಸಮಸ್ಯೆಗಳಿಂದ ಬಳಲ್ತಾ ಇರುವಂಥವ್ರು ಬಂದ್ರೆ, ಅದರಲ್ಲೂ ವಿಶೇಷವಾಗಿ ಈ ಪಿತ್ತ ಪ್ರಕೃತಿಯವರಾಗಿದ್ದರಂತೂ ನಾನು ಆದಷ್ಟು ಈ ಹಾಲು, ಬೆಣ್ಣೆ, ತುಪ್ಪಗಳನ್ನು ಹೆಚ್ಚೆಚ್ಚಾಗಿ ಬಳಕೆ ಮಾಡಿ ಅಂತ ಹೇಳ್ತೇನೆ. ಯಾಕೆಂದ್ರೆ ಅವ್ರು ಆ ಥರ ಬಳಕೆ ಮಾಡಿದಾಗ ನಿಧಾನವಾಗಿ ಆದ್ರೂ ಪಿತ್ತಶಮನ ಆಗ್ತಾ ಹೋಗುತ್ತೆ. ದೇಹಕ್ಕೆ ಶಕ್ತಿ ಬರುತ್ತೆ. ದೇಹ, ಮನಸ್ಸು ಎರಡೂ ಕೂಲ್ ಆಗ್ಲಿಕ್ಕೆ ಸಾಧ್ಯ ಆಗತ್ತೆ. ಇನ್ನು ಮನಸ್ಸನ್ನ ಆದಷ್ಟು ಆಹ್ಲಾದಿತವಾಗಿ, ಕೂಲಾಗಿ ಇಟ್ಕೊಳ್ಳೋದು. ಇದು ತುಂಬಾ ತುಂಬಾ ಹೆಲ್ಪ್‌ಫುಲ್. ನಾನು ವಾತದೋಷವನ್ನು ಹೇಳುವಾಗ ಮನಃಶಾಂತಿ ಅಂತ ಹೇಳಿದ್ದೆ. ಮನಸ್ಸು ಸಮಾಧಾನದಲ್ಲಿದ್ದು ಅಂದ್ರೆ ಆರಾಮ್ ರೆಸ್ಟ್ ಮಾಡೋದು ಅಂತ, ಮನಸ್ಸಿಗೆ ರೆಸ್ಟ್ ಕೊಡೋದು ಅಂತ. ಇಲ್ಲಿ ಹಾಗಲ್ಲ. ಮನಸ್ಸಿಗೆ ಒಂಥರ ಉಲ್ಲಸಿತ, ಆಹ್ಲಾದವನ್ನ ಉಂಟು ಮಾಡುವಂಥದ್ದು. ಉದಾಹರಣೆಗೆ ಅದ್ ಹೇಳಿದ್ನಲ್ಲ, ಬೆಳದಿಂಗಳ ಬೆಳಕಲ್ಲಿ ಓಡಾಡೋದು, ಯಾವುದೋ ಒಂದು ಫಾಲ್ಸ್ ಅನ್ನ ನೋಡೋದು, ಅಟ್‌ಲೀಸ್ಟ್ ಒಂದು ವಿಡಿಯೋ ನೋಡಿದ್ರು ಮನಸ್ಸಿಗೆ ಸಮಾಧಾನ, ಖುಷಿ ಕೊಡುವಂಥದ್ದನ್ನ. ಖುಷಿ ಅಂದ್ರೆ ಯಾವುದೋ ಒಂದು ಜೋಕ್ಸ್ ನೋಡೋದಂತಲ್ಲ, ಮನಸ್ಸು ತಂಪಾಯ್ತು ಅಂತ ಹೇಳ್ತೀವಲ್ಲ, ಆ ಥರದ್ದನ್ನ ನೋಡೋದು. ಆ ಥರದ ಇದರಲ್ಲಿ ನಾವು ಇರೋದು. ನಮ್ಮ ಫ್ರೆಂಡ್ಸ್ ಆ ಥರ ಇರಬೇಕು. ಹೀಗೆಲ್ಲ ಇದ್ದಾಗ ಆಗ ನಮಗೆ ಪಿತ್ತ ಶಮನ ಆಗ್ಲಿಕ್ಕೆ ಕಾರಣ ಸಾಧ್ಯ ಆಗತ್ತೆ. ಆಯುರ್ವೇದದ ಸಂಹಿತೆಗಳಲ್ಲಿ ಅದನ್ನೆಲ್ಲ ಹೇಳ್ತಾರೆ. ನಮ್ಮ ಫ್ರೆಂಡ್ಸ್ ಹೀಗಿರ್ಬೇಕು, ನಾವು ಈ ಥರದ ಇದರಲ್ಲಿ ನಡೆದಾಡಬೇಕು, ಇದು ಏನು ಈ ಥರದ ಮಾಲೆ ಹಾಕ್ಕೊಳ್ಬೇಕು, ಈ ರೀತಿ ಸುಮಾರು ವಿಷಯಗಳನ್ನು ಹೇಳ್ತಾರೆ. ಅವೆಲ್ಲ ಬಹಳಷ್ಟು ವಿಷಯಗಳು ಈಗ ಪ್ರಾಕ್ಟಿಕಲ್ ಇದನ್ನೆಲ್ಲ ಫಾಲೋ ಮಾಡೋದು ಕಷ್ಟ, ನಾ ಹೇಳ್ತಾ ಇಲ್ಲ ಅಷ್ಟೇ. ಇನ್ನು ಪಂಚಕರ್ಮದಲ್ಲಿ ವಿರೇಚನ ಸಿಕ್ಕಾಪಟ್ಟೆ ಹೆಲ್ಪ್‌ಫುಲ್. ಇನ್ಯಾವುದ್ರಿಂದನೂ ಸಾಧ್ಯ ಆಗ್ಲಿಲ್ವಪ್ಪ ವಿರೇಚನ ಮಾಡೋದು ಅಂತ. ವಿರೇಚನ ಮಾಡಿದಾಗ ಪಿತ್ತ ತುಂಬಾ ಚೆನ್ನಾಗಿ ಶಮನ ಅಲ್ಲ, ಶೋಧನ ಆಗತ್ತೆ. ಅಂದ್ರೆ ಪಿತ್ತ ಹೊರಗೋಗತ್ತೆ ಅಂತ. ಪಿತ್ತ ಆ ಥರ ಎಳ್ಕೊಂಡು ಹೋಗೋದ್ರಿಂದ ತುಂಬಾ ತುಂಬಾ ಹೆಲ್ಪ್‌ಫುಲ್ ಆಗತ್ತೆ. ಸೊ ಒಂದ್ 2-3 ವರ್ಷಕ್ಕೊಂದ್ಸಲಿ ಆದ್ರೂ, ಸಾಧ್ಯ ಆದ್ರೆ ವರ್ಷಕ್ಕೊಂದ್ಸಲಿ, ಇಲ್ಲಾಂದ್ರೆ 2-3 ವರ್ಷಕ್ಕೊಂದ್ಸಲಿ ಆದ್ರೂ ಪಿತ್ತ ಪ್ರಕೋಪದಿಂದ ಬಳಲ್ತಾ ಇರುವಂತವ್ರು ಮತ್ತೆ ಪಿತ್ತ ಪ್ರಕೃತಿಯವರು ವಿರೇಚನ ಚಿಕಿತ್ಸೆಯನ್ನ ಮಾಡ್ಕೊಳ್ಬೇಕು ಅಂತ. ತುಂಬಾ ಸುಲಭವಾಗಿ ಮಾಡ್ಕೊಳ್ಬಹುದು. ಮತ್ತೆ ಔಷಧಗಳು. ಔಷಧಗಳು ಅನ್ನೋದಕ್ಕಿಂತ ಮನೆಮದ್ದುಗಳು ಅಂತಾನು ಹೇಳ್ಬೋದು. ಉದಾಹರಣೆಗೆ ಭದ್ರಮುಷ್ಟಿ, ಲಾವಂಚ, ಸೊಗದೆ ಬೇರು, ಕಮಲದ ನಾಳ ಅಥವಾ ಕಮಲದ ಹೂವು, ಈ ತರದ ಹಲವಾರು ಶ್ರೀಗಂಧ, ಗುಲಾಬಿ ಹೂವು, ಹೀಗೆ ಹಲವಾರು ನಮ್ಮ ಎದುರಿಗೆ ಇರುವಂತಹ ಆಹಾರ ದ್ರವ್ಯಗಳು ಅಥವಾ ಔಷಧ ದ್ರವ್ಯಗಳು ಸಿಕ್ಕಾಪಟ್ಟೆ ಹೆಲ್ಪ್ ಆಗ್ತವೆ. ನಾನು ಹಲವಾರು ಬಾರಿ ಹಲವಾರು ವಿಡಿಯೋಗಳಲ್ಲಿ ಅದನ್ನ ಹೇಗೆ ಬಳಕೆ ಮಾಡಬೇಕು ಅಂತ ಹೇಳ್ಬಿಟ್ಟಿದ್ದೇನೆ. ಮತ್ತೆ ಇದ್ರಲ್ಲಿ ಎಕ್ಸ್‌ಪ್ಲೇನ್ ಮಾಡ್ತಾ ಇರೋದಿಲ್ಲ. ಇವುಗಳನ್ನು ಬಳಕೆ ಮಾಡಿದ್ರೆಲ್ಲ ತುಂಬಾ ತುಂಬಾ ಅನುಕೂಲ ಆಗತ್ತೆ. ಸಮಸ್ಯೆಗಳು ಬಹಳಷ್ಟು ರೀತಿಯಲ್ಲಿ ಕಂಟ್ರೋಲ್‌ಗೆ ಇರ್ತವೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದ.